ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಹಾಗೂ ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದ್ ಆರ್ ರವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾರಾಯಣಸ್ವಾಮಿರವರು, ತಾಲೂಕು ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಗಿರಿಜಾ, ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕರಾದ ಸುಬ್ಬಾರೆಡ್ಡಿ, BRP ಮಂಜುನಾಥ್, CRP ಅಬ್ದುಲ್ ಆಸಿಫ್ ಸೇರಿದಂತೆ ಎರಡೂ ಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗದವರು, SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿ ವಿದ್ಯಾರ್ಥಿಗಳಿಗೆ ಹೂವು ಮತ್ತು ಸಿಹಿಯನ್ನು ನೀಡುವುದರ ಮೂಲಕ ಶಾಲೆಗೆ ಸ್ವಾಗತಿಸಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಇಒ ಆನಂದ್ ಮತ್ತು BO ನಾರಾಯಣಸ್ವಾಮಿರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. असतो मा सद्गमय समतो मा ज्योतिर्गमय मृत्यो मा अमृतंगमय ओम शांति 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 है ಇರಬೇಕು ಅಂತೇಳಿ ಆಶೀರ್ವದಿಸಬೇಕು ಮಕ್ಕಳಿಗೆ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಜೋರ್ ಚಪ್ಪಾಳೆ. ಥ್ಯಾಂಕ್ಸ್ ತಕಮ್ಮ, ಥ್ಯಾಂಕ್ಸ್ ತಕ ಕೊಡಿ ಸರ್. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಮಗುವಿಗೆ ಲೇಖನಿ ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಮಾಡಿ 9th ಅಲ್ಲಿ ಒಂದು 5 ಜನ ಹೆಣ್ಮಕ್ಳು ನಿಂತ್ಕೊಳ್ಳಿ. 9th ಒಂದು ಹೆಣ್ಮಗು ಬನ್ನಿ. 9th ಹಾಗೆ ಯೂನಿಫಾರ್ಮ್ ಬರಲ್ಲೇ ಹಾಗೆ ಪ್ರಾಥಮಿಕ ಶಾಲೆಯ ಮಕ್ಕಳು ವೇದಿಕೆಗೆ ಬನ್ನಿ. ಆರನೇ ತರಗತಿ ವಿದ್ಯಾರ್ಥಿನಿಯರೇ, ಈ ವರ್ಷ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಉತ್ತಮ ಶಿಕ್ಷಣ ಉಜ್ವಲ ಭವಿಷ್ಯ, ಉತ್ತಮ ಶಿಕ್ಷಣ ಉಜ್ವಲ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಲಾಗುತ್ತದೆ. ನಮ್ಮ ಘನ ಸರ್ಕಾರ ಈ ವರ್ಷ ಸುಮಾರು 500 KPS ಶಾಲೆಗಳನ್ನು ರಾಜ್ಯಾದ್ಯಂತ ಪ್ರಾರಂಭ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿ ಈ ಶಾಲೆಗಳನ್ನು ಇಂದಿನಿಂದ KPS ಆಗಿ ಪರಿವರ್ತನೆ ಮಾಡಿರತಕ್ಕಂಥ ಶಾಲೆಗಳಾಗಿವೆ. ಈ ಒಂದು ಸಮಾರಂಭಕ್ಕೆ ಮಾನ್ಯ ಸಚಿವರು ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಕ್ಕಾಗಲಿಲ್ಲ. ಆದರೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು
ಮತ್ತೆ ಯುವ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಪ್ರಾರ್ಥನೆ ಮಾಡಿ ಚಾಲನೆ ನೀಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ನಮ್ಮ ನೂತನವಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಪುಷ್ಪದೊಂದಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಶ್ರೀಯುತ ಆನಂದ್ ಸರ್ ಅವರು ನಮ್ಮ ಶಾಲೆಯ ಮೇಲೆ ಅಪಾರವಾದ ಕಾಳಜಿ ಇದೆ. ಕಳೆದ 2 ವರ್ಷಗಳ ಹಿಂದೆ ಒಂದ್ಸಲ ಬಂದು ಅವರು ನಮ್ಮ ಶಾಲೆಯಲ್ಲಿ ಒನ್ ಅವರ್ ಕ್ಲಾಸ್ ಕೊಟ್ಟರು. ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ಮಕ್ಕಳಿಗೆ ಕಲಿಕೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವುದು ಹೇಗೆ ಎಂಬುದರ ಬಗ್ಗೆ ಶಿಕ್ಷಕರು ಕೂಡ ಹಿತನುಡಿಗಳನ್ನು ಹೇಳಿದಂಥ ಯುವ ಸಾಹೇಬರು ಮತ್ತೆ ಇವತ್ತು ನಮ್ಮ ಶಾಲೆಗೆ ಶಾಲಾ ಪ್ರಾರಂಭೋತ್ಸವದ ಸಮಾರಂಭಕ್ಕೆ ಇವತ್ತು ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ ಶ್ರೀಮತಿ ಗಿರಿಜಾ ಮೇಡಮ್ ಅವರು ನಮ್ಮ ಶಾಲೆಯ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಆತ್ಮೀಯರು ಹಾಗೂ ಡಯಟಿನ ಹಿರಿಯ ಉಪನ್ಯಾಸಕರು ಹಾಗೂ ನಮ್ಮ ಅಕ್ಷರ ದಾಸೋಹದ ಸಹ ನಿರ್ದೇಶಕರಾದಂತಹ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ BO ಕಚೇರಿಯ ಇಸಿಒಗಳಾಗಿರ್ತಕ್ಕಂತಹ BRP ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಸ್ಥಳೀಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ PDO ಆಗಿರ್ತಕ್ಕಂತಹ ಯಾಸ್ಮಿನ್ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SDMCಯ ಅಧ್ಯಕ್ಷರಾದಂತಹ ಶ್ರೀಮತಿ ಹೇಮಾವತಿ ಮೇಡಮ್ ಅವರ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯ SDMCಯ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಶಾಲೆಯ SDMCಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಹನುಮಂತಪ್ಪ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಶಾಲೆಯ ಮೇಲೆ ಅಪಾರವಾದ ಪ್ರೀತಿ, ಕಾಳಜಿ, ಅಭಿವೃದ್ಧಿಗೆ ಅಧಿಕಾರರಾಗಿರ್ತಕ್ಕಂತಹ ಮುಖಂಡರಾದಂತಹ ಶ್ರೀಯುತ ಸುರೇಶ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಹಿರಿಯ ಮುಖಂಡರು ನಾಗರಿಕರಾಗಿರ್ತಕ್ಕಂತಹ ಶ್ರೀಯುತ ನಾಗಣ್ಣ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೂ ಕೂಡ ಸಹಕಾರ ನೀಡುತ್ತಾ ಸಲಹೆಗಳನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ಡಾಕ್ಟರ್ ರೆಡ್ಡಪ್ಪರವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಕ್ಲಸ್ಟರಿನ CRP ರವರಾದಂತಹ ಶ್ರೀಯುತ ಅಬ್ದುಲ್ ಆಸಿಫ್ ರವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸ್ವಾಗತವನ್ನು ಬಯಸುತ್ತಿದ್ದೀನಿ. SDMCಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪುಷ್ಪಕುಮಾರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ SDMCಯ ಸದಸ್ಯರಾದಂತಹ ಕದ್ರಪ್ಪನವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ SDMC ಸದಸ್ಯರಾದಂತಹ ಮನುವೆಂಕಟಪ್ಪನವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಹಿರಿಯ ಮುಖಂಡರು, ಯುವ ಮುಖಂಡರಾಗಿರ್ತಕ್ಕಂತಹ ರಘುರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಶಾಲೆಯ ಪೋಷಕರು ಆಗಿರ್ತಕ್ಕಂತಹ ಶ್ರೀನಿವಾಸರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಪೋಷಕರು ಆಗಿರ್ತಕ್ಕಂಥ ಅಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎರಡೂ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ಪ್ರೈಮರಿ ಸ್ಕೂಲ್ ಬನ್ನಿ, ಕರೀತೀನಿ. ನಮ್ಮ SDMC ಸದಸ್ಯರು ಹರೀಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಪ್ಲೀಸ್. SDMC ಅವರು ಯಾರಿದ್ರೆ ಅಲ್ಲಿ ವೃಂದದವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಪೋಷಕವೃಂದದವರಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ
ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ಎಲ್ಲ ಗುರುಗಳಿಗೂ ಈ ಶಾಲೆಯನ್ನು SLC ಎಕ್ಸಾಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನಿಮ್ಮ ಶಿಕ್ಷಕರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಪ್ರೀತಿಯ ಮಕ್ಕಳೇ, ಇವತ್ತು ಶಾಲಾ ಪ್ರಾರಂಭೋತ್ಸವ. BO ಅವರು ಮತ್ತು ಕೆಲವು ಶಿಕ್ಷಕರು ಬಂದು ನನ್ನನ್ನು ಕೇಳಿದಾಗ ಈ ಥರ ಯಗವಕೋಟೆ ಶಾಲೆಗೆ ಹೋಗ್ಬೇಕು ಸರ್, ತಾವು ಬರಬೇಕು ಅಂತ ಹೇಳಿದಾಗ ನಾನು ಒಪ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಆಲಿಸಿದ್ದೀನಿ. ಮಕ್ಕಳಿಗೇನು ಸಮಸ್ಯೆ ಇದೆ ಅದನ್ನು ಕೂಡ ಅರ್ಥಕೊಂಡಿದ್ದೀನಿ. ಸೊ ಎಲ್ಲ ಒಂದೇ ಒಟ್ಟಿಗೆ ಪರಿಹಾರ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೋಬೇಕು ಅಂತ ಹೇಳ್ತಂದ್ರೆ ಹಿಂದೆ ಇರ್ತಕ್ಕಂಥ BO ಮೇಡಮ್ ಅವರು, ಉಮಾದೇವಿ ಮೇಡಮ್ ಅವರು. ಸೊ ಅವರು ಶ್ರಮ ಮತ್ತು ಶ್ರದ್ಧೆ, ಡೇ ಆ್ಯಂಡ್ ನೈಟ್ ಓಡಾಡ್ತಾ ಇದ್ರು. ಫಲಿತಾಂಶ ಉತ್ತಮವಾಗಿ ಬರಲಿಕ್ಕೆ ಅವರು ಒಂದು ಕಾರಣೀಭೂತರು. ಯಾಕಂದರೆ ಹಿಂದೆ ನಾನು ಶ್ರೀನಿವಾಸಪುರ ತಾಲೂಕಲ್ಲಿದ್ದಾಗ 3 ವರ್ಷ ನಾನು ಒಟ್ಟಿಗೆ ಕೆಲಸ ಮಾಡಿದ್ರು. ಇಲ್ಲಿ ಕೂಡ ಒಂದು 2 ವರ್ಷ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅವರು ಎಲ್ಲ ಶಾಲೆಗಳಿಗೆ ಭೇಟಿ ನೀಡ್ತಾ ಇದ್ರು. ಟೀಚರ್ಸ್ನ ಚೆನ್ನಾಗಿ ಅವರಿಗೆ ಏನು ಬೇಕೋ ಅದನ್ನು, ಅಭಿವೃದ್ಧಿಗೆ ಏನು ಬೇಕೋ, ಮಕ್ಕಳ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಅರ್ಥಕೊಳ್ತಾ ಇದ್ರು. ಸೊ ಅದನ್ನೆಲ್ಲ ಅವರು ಪ್ರತಿ ದಿವಸ ಮಕ್ಕಳೊಂದಿಗೆ ಸಮನ್ವಯ ಸಾಧಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಏನು ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನೆಲ್ಲ ಮಾಡಿದ್ದಾರೆ. ಅವರು ಇಲ್ಲದೇ ಇರ್ಬೋದು, ಆದರೆ ಅವರ ಆತ್ಮಕ್ಕೆ ಒಂದು ಒಳ್ಳೆಯ ಶಾಂತಿ ಸಿಗಲಿ, ಮತ್ತು ಅವರು ಕಳ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡೋದು, ಈಗ ಇಷ್ಟೊತ್ತು ತಮ್ಮ ಮಾಸ್ಟ್ರು ಎಲ್ಲ ಹೇಳಿದ್ದಾರೆ, ಏನೋ 10 ಲಕ್ಷ ರೂಪಾಯಿ ಅನುದಾನ, ಡೈನಿಂಗ್ ಹಾಲ್ ಮಾಡಬೇಕು, ಶಾಲೆಗಳು ಇವೆಲ್ಲ ಲಾಸ್ಟ್ ಟೈಮ್ ಬಂದಾಗಲೂ ನಮ್ಗೆ ತೋರಿಸ್ತೀರಿ. ಇವೆಲ್ಲನೂ ಆವಾಗಲೂ ಕೂಡ ಅಧ್ವಾನ ಆಗಿತ್ತಿದ್ದು. ಇದನ್ನು ಡೆಮಾಲಿಷನ್ ಮಾಡಬೇಕು ಅಂತಂದರೆ AWE ಅವ್ರನ್ನ ಕಳಿಸ್ತೀನಿ. AWE ಅವ್ರ ಮುಖಾಂತರ ನಿಮ್ಗೆ ಸಫಿಷಿಯೆಂಟ್ ರೂಮ್ಗಳಿದ್ರೆ ಇದನ್ನು ಡೆಮಾಲಿಷನ್ ಮಾಡ್ಬೋದು. ಅದನ್ನು ಇಂಜಿನಿಯರ್ ಬಂದು ಸರ್ಟಿಫೈಡ್ ಮಾಡಬೇಕು, ಎಷ್ಟು ವರ್ಷ ಆಗಿದೆ ಕಟ್ಟಿ, ಇದು ಯೋಗ್ಯ ಇದೆಯಾ ಇಲ್ಲ ಅನ್ನೋದು ಬಿಲ್ಡಿಂಗನ್ನು ಒಂದು ಅವರು ದೃಢೀಕರಣ ಪತ್ರ ಕೊಟ್ಟರೆ BO ಅವ್ರ ಮುಖಾಂತರ ಬಂದರೆ ನಾನು ಡೊಮಿನೇಷನ್ಗೆ ಒಂದು ಆರ್ಡರ್ ಮಾಡಿಕೊಡ್ತೀನಿ. ಸೊ ಮುಂದೆ ಇರ್ತಕ್ಕಂಥ 6 ರೂಮ್ಗಳು ತೋರಿಸ್ತೀವಿ ನೀವು ಲಾಸ್ಟ್ ಟೈಮ್ ಬಂದಾಗ. ಸೊ ಅವೆಲ್ಲ ಹೊರಟೋಗಿದ್ದಾವೆ ಅಂತೇಳಿ ಈಗ ಸುಸಜ್ಜಿತವಾಗಿರ್ತಕ್ಕಂಥ ರೂಮ್ಗಳನ್ನು ಕಟ್ಟಿಸ್ಬೇಕು ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ M. ಸುಧಾಕರ್ ಸರ್ ಅವರು ಅವರೊಂದು ಸ್ಕೂಲ್ಗಳನ್ನೆಲ್ಲ ಒಂದು ಕನಸು ಕಟ್ಕೊಂಡಿದ್ರು, ಏನಾರ ಮಾಡಬೇಕು ಅಂತೇಳಿ. ಈಗ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸೊ ಅವರು ನಮ್ಮ ಏನು ಪರಿಹಾರ ನಿಧಿಯಲ್ಲಿ ಈ ರೂಮ್ ಕಟ್ಕೊಳ್ಳಿಕ್ಕೆ ಲಾಸ್ಟ್ ಟೈಮ್ ಒಂದು 100 ರೂಮ್ ಆದರೂ ಕಟ್ಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಶಾಲೆಗೂ ಒಂದು ಬಹುಪಾಲು ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಅದಕ್ಕೆ ಇಲ್ಲಿರ್ತಕ್ಕಂಥ ವಾಟರ್ ಫಿಲ್ಟರ್ ಲಾಸ್ಟ್ ಟೈಮು ಅಡ್ಡ ಆಗುತ್ತೆ ಅಂತ ಹೇಳಿದ್ರು. ಇದನ್ನು ಆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರಾದ ಸುರೇಶ್ ಅವ್ರಿಗೆ ಹೇಳಿದೆ, ಮತ್ತು ನಮ್ಮ PDO ಅವ್ರಿಗೆ ಹೇಳಿದ್ದೀನಿ. ಆ ಜಾಗ ತೋರಿಸಿದ್ದಾರೆ, ಅದನ್ನು ಶಿಫ್ಟ್ ಮಾಡಿಸಿ ಇದು ಮಾಡಿಸ್ಕೊಳ್ತೀನಿ. ಸೊ ಇಷ್ಟು. ಆಮೇಲೆ ಸೊ ಇದು ನಮ್ಮ ಸ್ಕೂಲ್ಗೆ ಏನೇನು ಬೇಕೋ ಅದನ್ನು ಬೇಕು ಅಂತಂದ್ರೆ ನಾವು ಒದಗಿಸ್ಲಿಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ಲೈಬ್ರರಿ ಇದೆಯಲ್ಲ ಮಾಸ್ಟ್ರಲ್ಲಿ, ಲೈಬ್ರರಿ ಇದೆಯಲ್ಲ. ಸೊ ಪಂಚಾಯತಿಂದ ಒಂದು ಲೈಬ್ರರಿ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಪಠ್ಯ ಪುಸ್ತಕಗಳ ಜೊತೆಗೆ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯಗಳನ್ನು ಪಡೀಲಿಕ್ಕೆ ಆ ಒಂದು ಲೈಬ್ರರಿ ಉಪಯೋಗಕ್ಕೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಈ ಸಣ್ಣ ಮಕ್ಕಳು ಬಿಟ್ಟು ನಾನು ಹೇಳ್ತಾ ಇರೋದು 8th, 9th, 10th ಮಕ್ಕಳಿಗೆ ದಯವಿಟ್ಟು ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಏನು ಹೇಳ್ತೀನಿ ಅನ್ನೋದನ್ನು ಕೇಳ್ಕೊಳ್ಳಿ. ಪಿತೃಭಿ ತಾಡಿತಃ ಪುತ್ರ ಶಿಷ್ಯಸ್ತು ಗುರು ಶಿಕ್ಷಿತಃ ಘನಾಹತಂ ಸುವರ್ಣಂಚ ಜಾಯತೆ ಜನಮಂಡನಂ ಅಂತ ಹೇಳ್ತಾರೆ. ತಂದೆಯಿಂದ ಒಡಿಸ್ಕೊಂಡಿರ್ತಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿಗಳಿಂದ ಬಯಸ್ಕೊಂಡಿರ್ತಕ್ಕಂಥ ಮಕ್ಕಳು, ಗುರುಗಳಿಂದ ಒಡಿಸ್ಕೊಂಡಿರ್ತಕ್ಕಂಥ ಮಕ್ಕಳು ಅಥವಾ ಗುರುಗಳಿಂದ ಬಯಸ್ಕೊಂಡಿರ್ತಕ್ಕಂಥ ಮಕ್ಕಳು, ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂಥ ಚಿನ್ನ ಜಗತ್ತಿನಲ್ಲಿ ಬೆಳಗೋದು ನಿಶ್ಚಿತ ಅಂತ ಹೇಳ್ತಾರೆ. ಅಂದರೆ ನೀವು ಆ ರೀತಿ ಪ್ರಜ್ವಲವಾಗಿ ಬೆಳಿಬೇಕು ಅಂತೇಳಿ ಈ ವರ್ಷದ ಶ್ಲೋಗನ ಉತ್ತಮ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯ ಅಂತ ಹೇಳಿದೆ. ಉತ್ತಮ ಶಿಕ್ಷಣವನ್ನು ಪಡೆದ್ರೆ ಉಜ್ವಲ ಭವಿಷ್ಯ ಅಂತೂ 100% ಆಗುತ್ತೆ. ಉತ್ತಮ ಶಿಕ್ಷಣ ಕೊಡೋಕ್ಕೆ ಟೀಚರ್ಸ್ ರೆಡಿ ಇದ್ದಾರೆ, ಪಡ್ಕೊಳ್ಳೋಕ್ಕೆ ನೀವು ರೆಡಿ ಇಲ್ಲ ಅಂತಂದರೆ ನಿಮ್ಮ ಒಂದು ಭವಿಷ್ಯತ್ತು ಉಜ್ವಲವಾಗಿರೋದಿಲ್ಲ. ಎಜುಕೇಷನ್ ಅಂತಂದರೆ ಏನು ಅಂತಂದರೆ ಎಜುಕೇಟ್
ಟು ಬ್ರಿಂಗ್ ಔಟ್ ವಾಟ್ ಈಸ್ ಇನ್ ಅಂತ ಹೇಳ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಆಲ್ರೆಡಿ ಒದಗಿರುತ್ತೆ. ಆ ಸಾಮರ್ಥ್ಯವನ್ನು ಹೊರಗಡೆ ಎಳಿಲಿಕ್ಕೆ ಒಂದು ವೆಪನ್ ಬೇಕು, ಅಂದರೆ ಶಕ್ತಿಶಾಲಿ ಇರ್ತಕ್ಕಂಥ ಶಿಕ್ಷಕರು ಬೇಕು. ನಿಮ್ಮ ಆ ಗುಣಗಳನ್ನು ಹೊರಗಡೆ ತರ್ತಕ್ಕಂಥದ್ದು ಅಂಥ ಶಿಕ್ಷಕರು ಇಲ್ಲಿ ರೆಡಿ ಇದ್ದಾರೆ. ಸೊ ಆದರೆ ಆ ಶಿಕ್ಷಣ ಪಡೆಯಲಿಕ್ಕೆ ನೀವು ರೆಡಿ ಇರಬೇಕು. ಹೌದಾ? ವಿದ್ಯೆ ಅಂತಂದರೆ ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಪಾತ್ರ ಧನಮಾಂ ಪ್ರವೃತ್ತಿ ಧನ ಧರ್ಮ ತತ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ ಬರಬೇಕು, ಅಹಂಕಾರ ಬರಬಾರ್ದು. ವಿದ್ಯೆಯಿಂದ ವಿನಯ, ವಿನಯದಿಂದ ಸಚ್ಚಾರಿತ್ರತೆ, ಸಚ್ಚಾರಿತ್ರದಿಂದ ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆ. ಅದರಿಂದ ಬರ್ತಕ್ಕಂಥ ಹಣವನ್ನು ಯಾರಿಗೆ ಬೇಕೋ ಅಂಥವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು. ಅದು ವಿದ್ಯೆಯ ಮಹತ್ವ. ಅಹಂಕಾರ ಬಂದರೆ ಅದು ವಿದ್ಯೆ ಅನಿಸೋದಿಲ್ಲ. ಎಷ್ಟೋ ಜನ ಅನ್ಎಜುಕೇಟೆಡ್ಸ್ ಅಂದರೆ ಓದದೇ ಅಕ್ಷರಾಭ್ಯಾಸ ಬರದೇ ಇರ್ತಕ್ಕಂಥವ್ರು, ಎಷ್ಟೋ ಜನ ತಾಯಂದರು ಅವರಿಗೆ ಸಂಸ್ಕಾರವನ್ನು ಹೇಳ್ಕೊಡ್ತಾರೆ ಮಕ್ಕಳಿಗೆ ಮನೆಯಲ್ಲಿ. ಆ ಸಂಸ್ಕಾರ ಭಾಳ ಮುಖ್ಯ. ಆ ಸಂಸ್ಕಾರದಿಂದ ನೀವು ವಿದ್ಯೆ ಕಡಿಮೆ ಆದರೂ ಪರವಾಗಿಲ್ಲ, ಸಂಸ್ಕಾರ ಮಾತ್ರ ಯಾವುದೂ ಕಡಿಮೆ ಆಗಬಾರ್ದು. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಇರಬೇಕಾಗಿರ್ತಕ್ಕಂಥ ಪಂಚಲಕ್ಷಣ ಏನಂತಂದರೆ ಕಾಕದೃಷ್ಟಿ, ಬಕೋದ್ಯಾನ, ಶ್ವಾನನಿದ್ರ, ತಥವ್ಯಚ, ಗೃಹತ್ಯಾಗಿ, ಅಲ್ಪಾಹಾರಂ, ವಿದ್ಯಾರ್ಥಿ ಪಂಚಲಕ್ಷಣಂ ಅಂತೇಳಿ. ನಿಮಗೆ ಬೇಕಾಗಿರ್ತಕ್ಕಂಥ 5 ಲಕ್ಷಣ ಅಂತಂದರೆ ಕಾಗೆಗಿರ್ತಕ್ಕಂಥ ಸೂಕ್ಷ್ಮವಾದ ಕಣ್ಣುಗಳು ನಿಮಗಿರಬೇಕು. ಕಾಕದೃಷ್ಟಿ, ಬಕೋದ್ಯಾನ, ಬಕಪಕ್ಷೆ ಇರ್ತದಲ್ಲ ನೀರಲ್ಲಿ ಧ್ಯಾನ ಮಾಡಿದಾಗಿರ್ತದೆ. ಕಾನ್ಸಂಟ್ರೇಷನ್ನಿಂದ ಯಾವುದು ಮೀನು ಕಾಲಿಗೆ ಏತ್ತಾಗುತ್ತೋ ಆ ಮೀನನ್ನು ಹಿಡಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಕಾನ್ಸಂಟ್ರೇಷನ್ ಅದರಲ್ಲಿರ್ತದೆ. ಬಕೋದ್ಯಾನ. ಶ್ವಾನನಿದ್ರ, ರಾತ್ರಿ ಎಲ್ಲ ನಾಯಿ ಏನು ನಿದ್ದೆ ಮಾಡಲ್ಲ. ನಿಮ್ಮದೇ ನಾಯಿ ಆದರೆ ನಿಮ್ಮ ಹೆಜ್ಜೆಯ ಶಬ್ದವನ್ನು ಕೇಳಿ ಅದು ಯಾವ ರೀತಿ ಅಲರ್ಟ್ ಆಗಿರ್ತದೋ ಅದು ಅಲರ್ಟ್ನೆಸ್, ಅದು ನಿಮ್ಮಲ್ಲಿರಬೇಕು. ಗೃಹತ್ಯಾಗಿ ಅಂತಂದರೆ ಮನೇನ ಬಿಟ್ಟು ಹೊರಗಡೆ, ನೀವು ಯಾರು ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೊರಗಡೆ ಹೋಗಿ ಓದ್ತಿರೋ ಅವರು ಉಜ್ವಲ ಭವಿಷ್ಯತ್ತನ್ನು ರೂಪಿಸ್ಕೊಳ್ತಾರೆ. ಇವು ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಪಂಚಲಕ್ಷಣಗಳು. ಕಾಕದೃಷ್ಟಿ, ಬಕೋದ್ಯಾನ, ಶ್ವಾನನಿದ್ರ, ತಥವ್ಯಚ, ಗೃಹತ್ಯಾಗಿ, ಅಲ್ಪಾಹಾರಂ, ವಿದ್ಯಾರ್ಥಿ ಪಂಚಲಕ್ಷಣ. ಅಲ್ಪಾಹಾರಂ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಆಹಾರನ ಚೆನ್ನಾಗಿ ತಿಂದು ನಿದ್ದೆ ಮಾಡೋಂಥದ್ದಲ್ಲ. ನಮಗೆ ಓದಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಪಡೀಲಿಬೇಕು. ಸೊ ಇದು ಲೈಫ್ ಅನ್ನೋದು ಭಾಳ ದೊಡ್ಡದಿದೆ. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಯಾರೋ ಹೇಳ್ತಾರೆ, ಅದು ಮೂರ್ಖರು. ಲೈಫು ಭಾಳಷ್ಟು ದೊಡ್ಡದಿದೆ. ಆ ದೊಡ್ಡದಾಗಿರ್ತಕ್ಕಂಥ ಜೀವನವನ್ನು ನೀವು ಹೆಂಗೆ ರೂಪಿಸ್ಕೊಳ್ತೀರೋ ಅದ್ರ ಮೇಲೆ ನಿಂತಿರುತ್ತೆ. ನಿಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟು ನಿಮ್ಮ ಶಾಲೆಗಳಿಗೆ ಕಳಿಸ್ತಾರೋ ಆ ಶಾಲೆಗಳಿಗೆ ಕಲಿಸಿರ್ತಕ್ಕಂಥ ಮಕ್ಕಳು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕಾನ್ಸಂಟ್ರೇಷನ್ ಆಗಿ ಕೇಳಿಕೊಂಡು ಅದನ್ನು. ಇವತ್ತು ನಮ್ಮ ತಾಲೂಕಿನಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಒಂದು ಕೆಪಿ ಶಾಲೆಯಾದಂತಹ ಯಗುಕೋಟೆ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ತುಂಬ ಸಂತೋಷದ ಒಂದು ವಿಷಯವಾಗಿದೆ. ಈ ಶಾಲೆಯಲ್ಲಿ ನಾವು ಶನಿವಾರ ವಿಷಯ ತಿಳಿಸಿದಾಗ ಅವರು ತುಂಬ ಅದ್ಧೂರಿಯಾಗಿ ಹಾಗೂ ವಿಶೇಷ ವಾತಾವರಣದೊಂದಿಗೆ, ಸುಮಧುರ ವಾತಾವರಣದೊಂದಿಗೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಮಕ್ಕಳಿಗೂ ಸಮವಸ್ತ್ರ, ಪಠ್ಯಪುಸ್ತಕ ಹಾಗೂ ಇನ್ನೂ ಕೂಡ ಎಲ್ಲ ಮಕ್ಕಳಿಗೂ ಉಚಿತವಾಗಿ ವಿತರಣೆ ಮಾಡಬೇಕಾಗಿದೆ. ಇದರ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಎಲ್ಲ ಮಕ್ಕಳಿಗೂ ವಿತರಿಸಬೇಕು. ಈ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಕನಿಷ್ಠ 1 ವಾರದೊಳಗೆ ಎಲ್ಲರೂ ಕೂಡ ಅದನ್ನು ಯೂನಿಫಾರ್ಮ್ ಅನ್ನು ಧರಿಸಿಕೊಂಡು ಶಾಲೆಗೆ ಉತ್ತಮ ಸಮವಸ್ತ್ರದೊಂದಿಗೆ ಶಿಸ್ತುಬದ್ಧತೆಯಿಂದ ಹಾಜರಾಗಬೇಕು. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿ ವಿಕಸನ ರೂಪಿಸಬೇಕು ಎಲ್ಲ ಶಿಕ್ಷಕರು. ಅದೇ ರೀತಿ ಎಲ್ಲ ಮಕ್ಕಳನ್ನು ಕೂಡ ಉತ್ತಮ ಮೌಲ್ಯಗಳನ್ನು ರೂಪಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ಸಮಾಜಕ್ಕೆ ಮಾದರಿ ಪ್ರಜೆಯಾಗಬೇಕು, ಉತ್ತಮ ನಾಗರಿಕರಾಗಬೇಕು, ಉತ್ತಮ ಅಧಿಕಾರಿಗಳಾಗಿ, ಒಬ್ಬ KS ಅಧಿಕಾರಿಯಾಗಿ ಅಥವಾ IAS ಅಧಿಕಾರಿಯಾಗಿ ಅಥವಾ ಉತ್ತಮ ರಾಜಕಾರಣಿಯಾಗಿ ಅಥವಾ ಉತ್ತಮ ಉದ್ಯಮಿಯಾಗಿ ರೂಪಿಸುವಂತಹ ವಾತಾವರಣವನ್ನು ನಾವು ನಮ್ಮ ಶಾಲೆಗಳಲ್ಲಿ ರೂಪಿಸಬೇಕು. ಅಂತ ಒಂದು ಕೇಂದ್ರಗಳಾಗಬೇಕು ನಮ್ಮ ಶಾಲೆಗಳು. ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಕಟ್ಟಕಡೆ ಪ್ರಜೆಯೂ ಕೂಡ ಉತ್ತಮ ಜೀವನವನ್ನು ನಡೆಸಲು ನಾವು ಅನುವು ಮಾಡಿಕೊಡಬೇಕು ಎಂದು ಆಶಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಪೋಷಕ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಧಿಕಾರಿ ವೃಂದದವರೇ, ಸಾರ್ವಜನಿಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ನಾನಿಲ್ಲಿ ಭಾಷಣ ಮಾಡೋಕ್ಕೆ ನಿಂತ್ಕೊಳ್ಳಿಲ್ಲ. ಭಾಷಣ ಮಾಡೋಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲರೂ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ, ಪೋಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಂದರೆ, ಈ ಶಾಲೆ 5 ವರ್ಷಗಳಿಂದ ಈಚೆಗೆ
ಹೆಗ್ಗಳಿಕೆಯನ್ನು ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳುತ್ತಾ ಇಡೀ ತಾಲೂಕಿನಲ್ಲಿ ಒಂದು ಸ್ಥಾನಮಾನವನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಪೋಷಕ ಬಂಧುಗಳು ಮತ್ತು ಈ ಒಂದು ಗ್ರಾಮದ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರ ಸಹಕಾರ. ಕಳೆದ ನಾನು 2023 ಆಗಸ್ಟ್ 1ನೇ ತಾರೀಕು ಈ ಶಾಲೆಗೆ ಬಂದಂತ ಸಂದರ್ಭದಲ್ಲಿ 180 ಜನ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು. ಆಗ ಆ ನೂತನ ಕಟ್ಟಡ ಇರಲಿಲ್ಲ, ಈ ಕಟ್ಟಡಕ್ಕೆ ಮಾತ್ರ ಇತ್ತು. ನಮ್ಮ RVR ಸರ್ ಮುಖ್ಯೋಪಾಧ್ಯಾಯರಾಗಿದ್ದರು. 90 ಇದ್ದದ್ದನ್ನು 180 ವಿದ್ಯಾರ್ಥಿಗಳು ಮಾಡಿದ್ರು ನಮ್ಮ RVR ಸರ್. ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ನಮ್ಮ ಮುಂದುಗಡೆ ಇರ್ತಕ್ಕಂಥ ನರೇಗಾ ಅಡಿಯಲ್ಲಿ, ನಮ್ಮ ಪಂಚಾಯಿತಿಯವರ ಸಹಕಾರದೊಂದಿಗೆ ನರೇಗಾ ಅಡಿಯಲ್ಲಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು. ಅದೇ ಸಮಯದಲ್ಲಿ ನಾನು ಬಂದು ಚಾರ್ಜ್ ತಗೊಂಡ ಮೇಲೆ ನಮ್ಮ ಶಾಲೆಯ ಅದೃಷ್ಟವ ಎಂಬ ರೀತಿಯಲ್ಲಿ ಯುನೈಟೆಡ್ ವೇ ಆಫ್ ಬೆಂಗಳೂರು ಅವ್ರನ್ನ ನಾವು ಎಂಥ ಸಮಯದಲ್ಲಾದರೂ ನೆನೆಸ್ಕೊಳ್ಳೇಬೇಕು. ಆ ಸಂಸ್ಥೆಯವರು NGO ಸಂಸ್ಥೆಯವರು ಇಲ್ಲಿ ಬಂದು ನನ್ನನ್ನು ಭೇಟಿಯಾಗಿ ಮೊದಲನೇದಾಗಿ ಒಂದು ಶೌಚಾಲಯ ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದರು. ಅದಾದ ನಂತರ ಅವ್ರಿಗೆ ಏನು ಮನಸ್ಸನ್ನಿಸ್ತೋ ಗೊತ್ತಿಲ್ಲ, ಒಂದು ದಿವಸ ಬಂದರು ಸೆಪ್ಟೆಂಬರ್ ತಿಂಗಳಲ್ಲಿ 2024 ಸೆಪ್ಟೆಂಬರ್ ಅಲ್ಲಿ ಬಂದರು. ಬಂದಾಗ ಅವಾಗ ವಿಪರೀತ ಜಡಿ ಇತ್ತು. ನಮ್ಮ ಯುವ ಸಾಹೇಬರ ಗಮನಕ್ಕೂ ತರ್ತಾ ಇದ್ದೀನಿ, ಈ 12 ರೂಮುಗಳು ಸೋರ್ತಾನೆ ಇರ್ತವೆ ಸರ್, ಅದು ತುಂಬಾ ರಿಪೇರಿ, ಎಷ್ಟು ಸಲ ರಿಪೇರಿ ಮಾಡಿದ್ರು ರಿಪೇರಿ ಆಗ್ತಾ ಇಲ್ಲ. ಅದನ್ನು ಅವ್ರು ಗಮನಿಸಿದರು. ಈ ದಿನ ಸಾಂಕೇತಿಕವಾಗಿ 2026-27ನೇ ಸಾಲಿನಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಸರ್ ಅವರ ಆದೇಶದ ಮೇರೆಗೆ ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಚಿಂತಾಮಣಿ ತಾಲೂಕಿನಲ್ಲಿ ಹೊಸದಾಗಿ 3 KPS ಶಾಲೆಗಳು ಪ್ರಾರಂಭವಾಗಿದೆ. ಅದರಲ್ಲಿ ಮುಖ್ಯವಾಗಿ ಯಗವಕೋಟೆ, ಬಟ್ಲಹಳ್ಳಿ ಮತ್ತು ಗರ್ಲ್ಸ್ ಹೈಸ್ಕೂಲ್ ಚಿಂತಾಮಣಿ. ಆಲ್ರೆಡಿ ಕೈವಾರದಲ್ಲಿ KPS ಶಾಲೆ ಇತ್ತು, ಹಳೆಯ ಒಂದು KPS ಶಾಲೆಯಾಗಿತ್ತು. ನಮ್ಮ ಮಾನ್ಯ ಉಪನಿರ್ದೇಶಕರವರ ಆದೇಶದ ಮೇರೆಗೆ ಈ ದಿನ ನಾವು ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಸಚಿವರವರ ಒಂದು ಪ್ರಸ್ತುತಿಯಲ್ಲಿ ಯಾವುದಾದ್ರೂ ಒಂದು KPS ಶಾಲೆಯಲ್ಲಿ ಆಚರಣೆ ಮಾಡಬೇಕು ಅಂತ ಆದೇಶವಿತ್ತು. ಅದಕ್ಕಾಗಿ ಈ ಒಂದು ಗಡಿಭಾಗ ಅಥವಾ ರೂರಲಲ್ಲಿರುವಂತಹ ಶಾಲೆಗೆ ನಾವೆಲ್ಲ ನಮ್ಮ ಅಧಿಕಾರಿ ವರ್ಗದವರು ಭಾಗವಹಿಸಿ ಈ ಒಂದು ಶಾಲೆಯಲ್ಲಿ ಪ್ರಾರಂಭೋತ್ಸವ ಮಾಡೋದಕ್ಕೆ ನಾವು ಶನಿವಾರ ನಮ್ಮ ಮುಖ್ಯ ಶಿಕ್ಷಕರಿಗೆ ತಿಳಿಸಿದಾಗ ಬಲು ಖುಷಿಯಾಗಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಈ ದಿನ ಜೂನ್ 1ನೇ ತಾರೀಕು ಇಷ್ಟೊಂದು ಮಕ್ಕಳು ಬರುವಂತಹ ಒಂದು ಸಾಧ್ಯತೆ ಇಲ್ಲ ಅಂತ ನಾವೆಲ್ಲ ಭಾವಿಸಿದ್ವಿ. ಆದ್ರೂ ತುಂಬ ಉತ್ಸಾಹದಿಂದ ಖುಷಿಯಾಗಿ ಎಲ್ಲ ಮಕ್ಕಳು ಬಂದು ಭಾಗವಹಿಸಿದ್ದೀರಾ. ಈ ಒಂದು ಶಾಲೆಯಲ್ಲಿ ಓದೋದಕ್ಕೆ ತುಂಬ ಖುಷಿ ಇದೆ ಅನಿಸುತ್ತೆ. ಮತ್ತು ಪೋಷಕರು ಸುಮಾರು ಜನರು ಭಾಗವಹಿಸಿದ್ದೀರಾ. ಇದೊಂದು ಮೆಗಾ PTM ಅಂತ ಒಂದು ಕಾರ್ಯಕ್ರಮ ಇದು. ಮತ್ತು ಈಗ ಈ ಒಂದು ಕಾರ್ಯಕ್ರಮವು ಜಿಲ್ಲಾ ಅಂತಾನೆ ಹೇಳ್ಬೋದು. ಪ್ರಾರಂಭೋತ್ಸವ ಚೆನ್ನಾಗಾಗಿದೆ. ಮತ್ತು ಈ ಒಂದು 2025-26ನೇ ಸಾಲಿನ ಒಂದು ಪರೀಕ್ಷಾ ಫಲಿತಾಂಶನೂ ಚೆನ್ನಾಗಿ ಬಂದಿದೆ. 100% ಅಂತ ಭಾವಿಸ್ತೀನಿ. 100% ಬಂದಿದೆ. ನೆಕ್ಸ್ಟು ನೀವು 10th ಮಕ್ಕಳು ಚೆನ್ನಾಗಿ ಇವಾಗಲಿಂದನೇ ಓದಿ 13 ಮಾರ್ಕ್ಸ್ ಅಂದ್ಕೊಳ್ದೆ, 33 ಅಂತ ಪಾಸಿಂಗ್ ಅಂದ್ಕೊಳ್ದೆ ಒಳ್ಳೆ ಮಾರ್ಕ್ಸನ್ನು ತಗೊಂಡು ಒಳ್ಳೆ ಕೋರ್ಸ್ಗಳಿಗೆ ಜಾಯಿನ್ ಆಗ್ತೀರ ಅಂತ ಆಶಿಸ್ತಾ, ಈಗಲಿಂದಲೇ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳು ಈಗಲಿಂದನೇ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರುತ್ತೆ. ನೆಕ್ಸ್ಟ್ ವರ್ಷ ನಾವು 2ನೇ ಪರೀಕ್ಷೆ ನಡೆಸುವ ಒಂದು ಪ್ರಮೇಯ ಬರಬಾರ್ದು ಅಂತ ಆಶಿಸ್ತೀನಿ. ಮತ್ತು ಮಕ್ಕಳೇ, ಇಲ್ಲಿ KPS ಅಂದರೆ LKG UKG ಮತ್ತು 1ರಿಂದ 12ನೇ ತರಗತಿವರೆಗೂ ಶಾಲೆ ಅಂತ. ಇಲ್ಲಿ LKG UKG ಪ್ರಾರಂಭ ಆಗುತ್ತೆ. ಅಲ್ಲಿ ಮಗು ಸೇರಿದರೆ ಒಂದೇ ಸೂರಿನಡಿ 1ರಿಂದ 12ರವರೆಗೂ ಕಲಿತು ಹೊರಹೋಗುವಂತಹ ವ್ಯವಸ್ಥೆ. ಇಲ್ಲಿ ಅದೇ ಥರ ಇದೆ. 6th 1 to 7 8th ಇದೆ, ಮತ್ತು 8th to 10th ಇದೆ. ಕಾಲೇಜು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಒಂದೇ ಕ್ಯಾಂಪಸ್ಸಲ್ಲಿ ಎಲ್ಲ ಇರೋದ್ರಿಂದ ಇದನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಈ ವರ್ಷದಿಂದ ಆಗುತ್ತೆ. ಇನ್ಮೇಲೆ ದಾಖಲಾತಿನೂ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಭರವಸೆಯಿಂದ ನಾವೆಲ್ಲ ನೆಕ್ಸ್ಟ್ ಮುಂಬರುವಂತಹ ಒಂದು ದಿನಗಳಲ್ಲಿ ಖಾಸಗಿ ಶಾಲೆಗಳನ್ನು ಒಂದು
ಪ್ರಭಾವ ಕಡಿಮೆ ಮಾಡ್ಬೋದು ಅಂತ ಒಂದು ಆಶಯದಿಂದ ನಮ್ಮ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಅಧಿಕಾರಿ ವರ್ಗವಾಗಲಿ ಈ ವರ್ಷದಿಂದಲೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಟ್ರಾನ್ಸಿಷನ್ ಪೀರಿಯಡ್ ಅಂತಲೂ ಹೇಳ್ಬೋದು ಇದನ್ನು, ಬದಲಾವಣೆಯ ವರ್ಷ. ಅಂದರೆ ಹಿಂದೆ ಏನಾಯಿತು ಹೋಯ್ತು, ಈಗ ಕ್ಯಾಂಪ್ಸ್ ಅಟೆಂಡೆನ್ಸ್ ಅಂತ ಬರೋದಿಲ್ಲ, ಯಾರೇ ಲೇಟಾಗಿ ಬರೋದು ಬೇಗ ಹೋಗುವಂತಹ ಒಂದು ವ್ಯವಸ್ಥೆ ಇರೋದಿಲ್ಲ. ಕ್ಯಾಂಪ್ಸ್ ಅಂತ ಆನ್ಲೈನ್ ಬಂದಿರೋದ್ರಿಂದ ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಕೆಲಸ ಕಾರ್ಯಗಳು ನಡೆಯುತ್ತೆ. ಮತ್ತು ವೈಯಕ್ತಿಕವಾಗಿ ನಾವು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ, ಈಗ ಮಕ್ಕಳು ಸುಮಾರು 2 ಪೀರಿಯಡ್ ಮಾತ್ರ ಈ ಒಂದು ಸಭೆ ಮಾಡಬೇಕು ಅಂತ ಆದೇಶ ಇರೋದ್ರಿಂದ ನಮ್ಮ ಅಧಿಕಾರಿ ವರ್ಗದವರು ಮಾತಾಡೋರಿರೋದ್ರಿಂದ ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಸುಂದರ ಸುಹಾವನ ಸುಮಧುರ ವಾತಾವರಣವನ್ನು ನೀಡ್ತಾ ಇರ್ತಕ್ಕಂಥ ಪ್ರಕೃತಿ ಮಾತೆಗೆ ವಂದಿಸುತ್ತಾ, ಈ ಪ್ರಾರಂಭೋತ್ಸವ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಎಲ್ಲೆಡೆ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ತಾಲೂಕು ಆಡಳಿತದಿಂದ ಅದ್ಧೂರಿಯಾಗಿ ಪ್ರಾರಂಭೋತ್ಸವನ ನಡೆಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭೋತ್ಸವ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಮನ್ವಯ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಶಾಲೆ ನಾವು ಶನಿವಾರ ಒಂದು ವ್ಯವಸ್ಥೆ ಮಾಡಿಕೊಂಡ್ವಿ. ನಗರ ಭಾಗದಲ್ಲಿ ಮಾಡಬೇಕು ಅಂತಿದ್ವಿ, ಬೇಡ ಗ್ರಾಮೀಣ ಪ್ರದೇಶದಲ್ಲಿ KPS ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಸರ್ಕಾರದ ಆದೇಶ ಇರುವುದರಿಂದ ಶನಿವಾರ ಮಧ್ಯಾಹ್ನ ನಮ್ಮ MS ಶ್ರೀನಿವಾಸ್ ಅವರಿಗೆ ಹೇಳಿದ್ವಿ, ಅದು ಸ್ವಲ್ಪ ಮೊದಲೇ ಹೇಳಿದ್ರೆ ಚೆನ್ನಾಗಿರೋದಲ್ಲ ಸರ್ ಅಂತಂದರು. ಪರವಾಗಿಲ್ಲ ಬಿಡಪ್ಪ, ನಿಮ್ಮ ಕಾರ್ಯಕ್ರಮ ಏನು ಹೊಸದಲ್ಲ, ಕ್ಷಣಾರ್ಧದಲ್ಲಿ ಅವರು ಕಾರ್ಯಕ್ರಮವನ್ನು ರೂಪಿಸ್ಬಿಡ್ತಾರೆ. ಹಾಗಾಗಿ ತಮ್ಮ ಶಾಲೆಯಲ್ಲಿ ರೂಪಿಸ್ತಾ ಇದ್ದೀವಿ, ಸಹಕಾರ ಕೊಡಬೇಕನ್ನೋದಕ್ಕೆ ಅವರು ಬಹಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಜೊತೆಯಲ್ಲಿ ಫಲಿತಾಂಶ ಕೂಡ 100% ಬಂದಿದೆ. ಎಲ್ಲಿ ಉತ್ತಮ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇರ್ತಾರೋ ಅಲ್ಲಿ ಫಲಿತಾಂಶ ಚೆನ್ನಾಗಿ ಬರ್ತದೆ. ಅದರ ಜೊತೆಗೆ ಬೇರೆ ಬೇರೆ ಸಹಪಠ್ಯ ಚಟುವಟಿಕೆಗಳೇನಿದ್ದಾವೆ, ಕಾರ್ಯಕ್ರಮಗಳೇನಿದ್ದಾವೆ, ಅವೆಲ್ಲವನ್ನು ಕೂಡ ಬಹಳ ಅದ್ಧೂರಿಯಾಗಿ ಬಹಳ ಅರ್ಥಗರ್ಭಿತವಾಗಿ ಇಲ್ಲಿ ನೆರವೇರಿಸ್ತಾ ಇದ್ದೀರಾ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಈ ಶಾಲಾ ಪ್ರಾರಂಭೋತ್ಸವಕ್ಕೆ ಇವತ್ತು ನೀವೇನು ಹೊಸದಾಗಿ ಬಂದಿದ್ದೀರ ಮಕ್ಕಳಾದ ನೀವು ಖುಷಿಯಾಗಿ ಇಷ್ಟಪಟ್ಟು ನಿಮ್ಮ ಶಿಕ್ಷಣವನ್ನು ಪಡಿಬೇಕಾಗತ್ತೆ. ಯಗಕೋಟೆ ಅಂದ ತಕ್ಷಣ ಎಲ್ಲರಲ್ಲೂ ಇತ್ತೀಚೆಗೆ ಮೂಡ್ತಕ್ಕಂಥದ್ದು ಇದೊಂದು ಶಿಕ್ಷಣ ಕಾಶಿಯ ರೂಪದಲ್ಲಿ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ದಿನೇ ಮಕ್ಕಳ ಸಂಖ್ಯೆ ಕುಸಿತ ಆಗ್ತಾ ಇದೆ, ಆದರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣೀಭೂತರು ಇಲ್ಲಿನ ಸಮುದಾಯ, ಇಲ್ಲಿನ ಶಿಕ್ಷಕರು, ಇಲ್ಲಿನ ಪೋಷಕರು ಮತ್ತು ಈ ಊರಿನ ಎಲ್ಲ ಗಣ್ಯರಿಗೆ ಅದು ಸಲ್ಲಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ, ಅಥವಾ ಇಲ್ಲಿ ಉತ್ತಮ ಶಿಕ್ಷಣ ಸಿಗಲಿ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬನ್ನಿ, ಒಬ್ಬೊಬ್ಬರೇ ಬನ್ನಿ. ಬಂದೊಬ್ಬ ಬಾಯ್ಸಲ್ಲೇ ಕಳಿಸಿ ಸರ್, ಒಂದು 5 ಜನ ಬಾಯ್ಸನ್ನು ಗರ್ಲ್ಸ್ ಇನ್ನೊಂದು 5 ಜನ ಬನ್ನಿ, ಪರವಾಗಿಲ್ಲ. ಆಯ್ತು. ಬುಕ್ಸನ್ನು ಬಟ್ಟೆ ಕೊಡಿಸ್ಕೊಂಡಿರೋರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಬುಕ್ಸ್ ಬಟ್ಟೆ ಕೊಡಿಸ್ಕೊಂಡು ಎಲ್ಲರೂ ಬನ್ನಿ. ಬುಕ್ಸ್ ಬಟ್ಟೆ ಕೊಡಿಸ್ಕೊಂಡಿರೋರು ವೇದಿಕೆ ಹತ್ರ ಬನ್ನಿ. ಅಲ್ಲಿ ಆ ಕಡೆ ನಿಂತ್ಕೊಳ್ಳಿ, ಹೇಳ್ತೀನಿ ಅಲ್ಲಿ ನಿಂತ್ಕೊಳ್ಳಿ, ಮತ್ತೆ ಕಡಿತೀವಿ. ಮುಗೀತಾ ಸರಿ, ಚಕ್ಕಿ ಮಕ್ಕ ಹಾಕೊಂಡು ಕೂತ್ಕೊಳ್ಳಿ. ಸರಿ ಕೂತ್ಕೊಳ್ಳಿ, ಮತ್ತೆ ನೋಡಿ. ಎಲ್ಲ ಮಕ್ಕಳು ಜೋರು ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಜೋರಾದ ಚಪ್ಪಾಳೆ. ರಾಣಿ ಮೇಡಮ್